ತುಂಬ ಹೇಳ್ತಾರೆ ಹೆಣ್ಮಕ್ಳಿಗೆಲ್ಲ ಸಿಕ್ಕಾಪಟ್ಟೆ ಲಾಭ ಆಗಿದೆ. ಹೆಣ್ಮಕ್ಳಿಗೆ ಲಾಭ ಕೊಟ್ಟವ್ರು ನೋಡಪ್ಪ ಆಟಗಳು ಹೆಂಗೆ ನಿಂತವೆ. ಹಾಸನದಿಂದ ದೇವೇಗೌಡರು ಇಲ್ಲಿ ಬಂದು ನಿಂತ್ಕೊಂಡು ಪ್ರಧಾನಿ ಆದರು, ಲೋಕಸಭೆಗೆ ಎಂ ಪಿ ಆಗಿ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು. ಈಗ ಅವ್ರು ಅಳಿಯನೇ ಬೇಕಾಗಿತ್ತಾ? ಹೆಸರು ಮಾತ್ರ ದೇವೇಗೌಡ ಅಳಿಯ, ಓಟ್ ಮಾತ್ರ ಬಿ ಜೆ ಪಿದು ಬೇಕು. ಹೆಂಗೆ ಸ್ವಾಮಿನೇ ಇದು? ಎಣ್ಣೆ ಈಗ ಒಂದು ಕ್ವಾರ್ಟ್ರಿಗೆ 30-40 ಜಾಸ್ತಿ ಮಾಡಿದ್ರೆ ಬಡವ್ರು ಹೆಂಗೆ ಕುಡಿತಾರೆ ಹೇಳ್ರಿ. ಇವತ್ತೇನೋ ರಿಟೈರ್ಡ್ ಆಗದೆ ನಾವು ಚುನಾವಣೆ ನಿಂತ್ಕೊಂಡು ಜನಸೇವೆ ಮಾಡ್ತೀವಿ ಅಂತ ಬಂದವ್ರೆ. ಈಗ ಯಾರು ಗೆಲ್ತಾರೆ ಈ ಸಲ? ಯಾರು ಗೆಲ್ಬೇಕು? ಯಾರು ನೋಡುವುದು ಅವ್ರು ಬರ್ತಾರೆ ಬನ್ನಿ. ಏನಾಗೋದಿದೆ ಅಲ್ವಾ? ಈ ಅಲಾಲ್ಕೊಲಾಗಿರತ್ತವು ಇಂಥವ್ರು ಅಂತ ಹೇಳಕ್ಕೆ ಆಯ್ತದ್ರ ನಾವು. ಲೋಕಸಭಾ ಕ್ಷೇತ್ರದ ಒಳಗಡೆ ಬರುತ್ತೆ, ಇಲ್ಲೊಂದಿಷ್ಟು ಜನ ಇದ್ದಾರೆ, ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ಹೇಳಿ. ಯಾರು ಗೆಲ್ತಾರೆ ಈ ಸಲ ಲೋಕಸಭಾ ಕ್ಷೇತ್ರದಲ್ಲಿ? ಡಾಕ್ಟರ್ ಮಂಜುನಾಥ್. ಡಾಕ್ಟರ್ ಮಂಜುನಾಥ್ ಅವರು. ಯಾಕೆ ಡಿ ಕೆ ಸುರೇಶ್ ಅವರು? ಏನಕ್ಕೂ ಬೇಡ. ಯಾಕೆ? 2 ಟರ್ಮ್ ಆಗಿದ್ರಲ್ಲ ಈಗ. ಇಲ್ಲ ಮಂಜುನಾಥ್ ಅವರು ಯಾಕೆ ನೋಡ್ತಾ ಇದ್ರೆ ಡಾಕ್ಟರ್ ಮಂಜುನಾಥ್ ಅವ್ರನ್ನ? ಅವರು ಇವಾಗ ಹೊಸ್ದಾಗಿ ಬಂದವ್ರೆ ಅಂತ ಏನಲ್ಲ, ಆದ್ರೂ ಅವರು ಅಂತ ಫಸ್ಟ್ನೆಸಲ್ಲಿ ನಿಂತ್ಕೋತವ್ರಲ್ಲ, ಆದ್ರೂ ಗೆಲ್ಲಿ. ಅದು ಗೆಲ್ಬೇಕು ಅಂತ ಹೇಳಿ. ಗ್ಯಾರಂಟಿಗಳು ವರ್ಕೌಟ್ ಆಗಲ್ವಾ? ಗ್ಯಾರಂಟಿ ವರ್ಕೌಟ್ ಆಗಲ್ಲ. ಯಾಕೆ? ತುಂಬ ಹೇಳ್ತಾರೆ ಹೆಣ್ಮಕ್ಳಿಗೆಲ್ಲ ಸಿಕ್ಕಾಪಟ್ಟೆ ಲಾಭ ಆಗಿದೆ. ಹೆಣ್ಮಕ್ಳಿಗೆ ಲಾಭ ಕೊಟ್ಟವ್ರು ನೋಡಪ್ಪ ಆಟಗಳು ಹೆಂಗೆ ನಿಂತವೆ. ಲಾಭ ಕೊಟ್ಟಿರೋದಕ್ಕೆ ನಿಂತಿರೋದು. ಅದು ಕೋಪ ನಿಮಗೆ? ಹಾಂ ಸರ್ ನಮಸ್ತೆ. ಸರ್ ಯಾರು ಗೆಲ್ತಾರೆ ಸರ್ ಬೆಂಗಳೂರು ಗ್ರಾಮಾಂತರದಲ್ಲಿ? ಡಿ ಕೆ ಸುರೇಶ್ ಸರ್. ಡಿ ಕೆ ಸುರೇಶ್ ಅವರು. ಯಾಕೆಂದರೆ ಹಾಸನದಿಂದ ದೇವೇಗೌಡರು ಇಲ್ಲಿ ಬಂದು ನಿಂತ್ಕೊಂಡು ಪ್ರಧಾನಿ ಆದರು, ಲೋಕಸಭೆಗೆ ಎಂ ಪಿ ಆಗಿ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು. ಈಗ ಅವ್ರು ಅಳಿಯನೇ ಬೇಕಾಗಿತ್ತಾ? ಯಾಕೆ ಬೇರೆ ಫ್ಯಾಮಿಲಿಗೆ ಯಾಕೆ ಕೊಡಬಾರ್ದಾಗಿತ್ತು? ಆಯಿತು, ಜನತಾದಳನೇ ನಿಜವಾಗಿ ಜನತಾದಳ ಆಗಿದ್ದರೆ ಬಿ ಜೆ ಪಿಗೆ ಯಾಕೆ ಕಳಿಸ್ರು ಅಳಿಯನ್ನ? ದಳದಲ್ಲೇ ನಿಲ್ಲಿಸ್ಬೇಕಾಗಿತ್ತು. ಹೆಸರು ಮಾತ್ರ ದೇವೇಗೌಡ ಅಳಿಯ, ಓಟ್ ಮಾತ್ರ ಬಿ ಜೆ ಪಿದು ಬೇಕು. ಹೆಂಗೆ ಸ್ವಾಮಿನೇ ಇದು? ಹಾಂ, ಅಲ್ಲಿಗೆ ಜನತಾದಳನ ಪೂರ್ತಿ ಮರ್ಜಿ ಮಾಡಿಬಿಡ್ಲಿ ಬಿಡಿ ಬಿ ಜೆ ಪಿಗೆ. ಅಲ್ಲಿ ದಗದಲ್ರ ವಿಷಯ ಅಲ್ವರ. ಇಲ್ಲಿ ನೋಡ್ರಿ ದೇವೇಗೌಡ ಅಳಿಯನೇ ಯಾಕೆ ಬೇಕಾಗಿತ್ತು? ಬೇರೆದವ್ರಿಗೆ ಯಾರು ತರ? ಹೌದು, ಬೇರೆಯವ್ರಿಗೆ ಕೊಡಬೇಕಾಗಿತ್ತು. ತಪ್ಪೇನಿದೆ ಅದರಲ್ಲಿ ಅಲ್ವರ? ಯಾಕೆ ಬೇಡ ಅನ್ಸುತ್ತೆ ಡಾಕ್ಟರ್ ಮಂಜುನಾಥ್ ಅವರು? ಮಂಜುನಾಥ್ ಬೇಡ ಅಂತಲ್ಲ ಸರ್, ಅವ್ರ ಫ್ಯಾಮಿಲಿನ ಕೊಟ್ಟು ಸಾಕಾಗಿದೆ. ಅವರಿಂದ ಮಾಗಡಿ ತಾಲೂಕು ಕೊಡುಗೆ ಏನೂ ಇಲ್ಲ. ಕುಮಾರಸ್ವಾಮಿದಾಗಲಿ ದೇವೇಗೌಡ ಕುಟುಂಬದವ್ರು ಅನ್ನೋದಕ್ಕೆ ಮಾತ್ರ ಹೌದು ಬೇಡ. ಯಾಕೆ ಅವ್ರ ಕುಟುಂಬನೇ ಯಾಕೆ ಬೇಕು? ಇಲ್ಲಿ ಬಿಟ್ಟು ಇಲ್ಲಿ ಬೆಳೆದಿರೋರು ಆಗಲಿ ಬಿಡಿ. ಏನು ಒಂದು ಹಳ್ಳಿಗೂ ಯಾರು ಆಗ್ಬೇಕು ದೇಶದಲ್ಲಿ ಪ್ರಧಾನಿ? ಸರ್, ದೇಶದಲ್ಲಿ ಪ್ರಧಾನಿ ಇರ್ಬೋದು. ಕರ್ನಾಟಕದಲ್ಲಿ ಯಾರು ಆಗ್ಬೇಕು ದೇಶದಲ್ಲಿ? ಸರ್, ದೇಶದಲ್ಲಿ ಮೆಜಾರಿಟಿ ಇನ್ನು ಚುನಾವಣೆ ಆದಮೇಲೆ ಬರ್ತದೆ, ನೋಡೋಣ ಏನಾಗ್ತದೆ. ನಮಗೆ ಯಾರು ಇಲ್ಲ ಸರ್. ಪ್ರಧಾನಿನೇ ಎಲ್ಲ ಸೌಲಭ್ಯನೂ ಏನೂ ಕೊಟ್ಟಿಲ್ಲ. ಕೊಟ್ಟಿರೋವೆಲ್ಲ ಕಿತ್ಕೊಳ್ಳಿ ಅಂತ ನಾವಯ್ಯ. ದೇಶ ಸುಭದ್ರ ಅಂತಾನೆ. ನನ್ನ ಹೆಂಡತಿ ಮಕ್ಕಳು ಸುಭದ್ರ ಎಲ್ಲಿ ಮಾಡ್ತಾನೆ ನಾವಯ್ಯ? ನಾನು 40 ರೂಪಾಯಿ ಪೆಟ್ರೋಲ್ ರೂಪಾಯಿ ಆಯಿತು ಸರ್. ಪ್ರಧಾನಿ ಯಾರನ್ನಾಗಲಿ ಆ ವಿಷಯ ಬೇರೆ. ಕರ್ನಾಟಕದಲ್ಲಿ ನಾವು ಕಾಂಗ್ರೆಸ್ ಕೊಟ್ಟು ಹಾಕ್ಬೇಕು, ಕಾಂಗ್ರೆಸ್ ಕೊಟ್ಟು ಹಾಕ್ತೀವಿ ಅಷ್ಟೇ. ಅಮ್ಮ ನಮಸ್ತೆ. ಯಾರು ಗೆಲ್ತಾರಮ್ಮ ಈ ಸಲ? ಮಂಜುನಾಥ್ ಸರ್. ಮಂಜುನಾಥ್ ಸರ. ಯಾಕೆ? ಯಾಕೆ ಅಂದರೆ ಬಿ ಜೆ ಪಿ ತುಂಬ ಡೆವಲಪ್ಮೆಂಟ್ ಮಾಡಿದೆ. ಮೋದಿ ಇರೋದ್ರಿಂದನೇ ನಾವು ಇಷ್ಟೊಂದು ಸುರಕ್ಷಿತವಾಗಿದ್ದೀವಿ. ಸೊ ಎಲ್ಲರಿಗೂ ಡೆವಲಪ್ಮೆಂಟ್ ಮಾಡ್ತಾರೆ. ಒಂದು ಅನ್ನ ಕೊಡ್ತಾರೆ, ಬಟ್ ರೇಷನ್ ಕಾರ್ಡ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಎಷ್ಟೋ ಜನ ಕಾಯಿಲೆಗಳಿಂದ ಇರುವಾಗ ನಾವು ರೇಷನ್ ಕಾರ್ಡ್ ತೋರಿಸಿದ್ರೇ ಕಡಿಮೆ ಬೆಲೆ ಮಾಡ್ತೀನಿ ಅಂತಾರೆ ಹಾಸ್ಪಿಟಲಲ್ಲಿ. ನಮ್ಗೆ ರೇಷನ್ ಕಾರ್ಡೇ ಇಲ್ಲ, ನಾವೇನು ಮಾಡಬೇಕು ಬಡ ಜನ? ಡಿ ಕೆ ಸುರೇಶ್ ಅವರು ಇದ್ರಲ್ಲ, ಏನು ಮಾಡಿಲ್ವಾ? ಮಾಡಿದ್ದಾರೆ ಸರ್, ಮಾಡಿಲ್ಲ ಅಂತ ಅಲ್ಲ. ಎಷ್ಟೋ ಜನ ಇವಾಗ ಆನ್ಲೈನಲ್ಲಿ ಸ್ಟಾಪ್ ಮಾಡಿದ್ದಾರೆ. ರೇಷನ್ ಕಾರ್ಡ್ ಲಿಂಕ್ ಓಪನ್ ಮಾಡ್ತೇನೆ ಇಲ್ಲ. ನಾವು ಹೊಸದಾಗಿ ಮಾಡ್ಕೋಬೇಕಂದ್ರೂ ಪ್ರಾಬ್ಲಮ್ಸ್ ಆಗ್ತದೆ. 2,000 ರೂಪಾಯಿ ಬರ್ತಾ ಇಲ್ವಾ? ಕೊಟ್ಟಿದ್ದಾರಲ್ವ 2,000 ರೂಪಾಯಿ. 2,000 ರೂಪಾಯಿಂದ ಇಡೀ ಜೀವನ ನಡೆಯುತ್ತಾ ಸರ್? ಇವಾಗ ಹಿಂಗೆ ಹೋದರೆ ಮಾರ್ಕೆಟ್ ರೇಟ್ ತುಂಬ ಜಾಸ್ತಿ ಆಗಿದೆ. ಆ ರೇಟು, ತರಕಾರಿಗಳ ರೇಟು, ಅಕ್ಕಿ ಬೆಲೆ ಎಲ್ಲ ಜಾಸ್ತಿ ಆಗಿದೆ. ಒಂದು ಕಡೆ ಕೊಡ್ತಾರೆ, ಒಂದು ಕಡೆ ಕಿತ್ಕೋತಾರೆ. ಸರ್, ನಮಗೆ ಅತಿ ಸುಲಭವಾಗಿ ಕೈಗೆ ಸಿಗೋ ವ್ಯಕ್ತಿ ಅಂದರೆ ಡಿ ಕೆ ಸುರೇಶು. ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರ ಮನೆ ನಮ್ಮ ತಾಲೂಕಲ್ಲಿ 100 ಜನನೂ ನೋಡಿಲ್ಲ ಅವ್ರ ಮನೇನ. ಅವರೆಲ್ಲ ಅವರಿಂದನೇ ನಮ್ಗೆ ಗೊತ್ತಿಲ್ಲ. ಇವತ್ತೇನೋ ರಿಟೈರ್ಡ್ ಆಗದೆ ನಾವು ಚುನಾವಣೆ ನಿಂತ್ಕೊಂಡು ಜನಸೇವೆ ಮಾಡ್ತೀವಿ ಅಂತ ಬಂದವ್ರೆ. ಅವ್ರ ಮನೆಯೇ ಯಾರೂ ನೋಡಿಲ್ಲ ಇದುವರೆಗೂ. ಆ ವ್ಯಕ್ತಿನೇ ನೋಡಿಲ್ಲ ನಾವು. ನಮಗೆ ಇದುವರೆಗೂ ಯಾವುದೇ ಆಡಳಿತ ಕಚೇರಿಯಲ್ಲಾಗಿರಲಿ, ಒಂದು ಕೆಲಸದಲ್ಲಾಗಿರಲಿ, ಏನೇ ಆಗಿರಲಿ, ಸುಲಭವಾಗಿ ಎಂಥ ಕಡು ಬಡವನಿಗೂ, ಒಬ್ಬ ಕೂಲಿ ಮಾಡೋನಿಗೂ ಸುಲಭವಾಗಿ ಕೈಗೆ ಸಿಗೋ ವ್ಯಕ್ತಿ ಡಿ ಕೆ ಸುರೇಶು. ಅದರಿಂದ ಕೆಲಸ ಮಾಡವ್ರೆ, ಕುಡಿಯೋ ನೀರು ಕೊಟ್ಟವ್ರೆ, ಜನರಿಗೆ ಸ್ಪಂದಿಸ್ತಾರೆ. ಇದರಿಂದ ನಾವು ಡಿ ಕೆ ಸುರೇಶ್ಗೆ ಮತ ಕೊಡ್ತೀವಿ ಸರ್. ಡಾಕ್ಟರ್ ಮಂಜುನಾಥ್ ಅವ್ರು ಹೇಳ್ತಾರೆ, ನನಗೆ ಇಲ್ಲಿ ಹೆಂಗೆ ನಾನು ಆರೋಗ್ಯಕ್ಕೋಸ್ಕರ ಮಾಡಿದ್ದೀನೋ ಹಂಗೆ ಇಡೀ ದೇಶದಲ್ಲಿ ಜನರಿಗೋಸ್ಕರ, ಆರೋಗ್ಯಕ್ಕೋಸ್ಕರ ನಾನು ಕೆಲಸ ಮಾಡಬೇಕು. ಸರ್, ಅವರು ಆರೋಗ್ಯಕ್ಕೋಸ್ಕರ ಸೇವೆ ಮಾಡವ್ರೆ. ನಾವು ಟಿ ವಿಗಳಲ್ಲಿ ನೋಡಿದ್ದೀವಿ, ಇಲ್ಲ ಅಂತ ನಾವೇನು ಹೇಳಲ್ಲ ನಾವು. ಆದರೆ ಅವ್ರನ್ನ ನಾವು ನೇರ ನೋಡಿಲ್ಲ ನಾವು. ಈಗ ನಾವು ಕುಂದುಕೊರತೆ ಹೇಳ್ಕೋಬೇಕು ಅಂದರೆ ಅವ್ರ ಮನೆಗೆ ಗೊತ್ತಿರಬೇಕು. ಅವ್ರ ಮನೆಯೇ ನೋಡಿಲ್ಲ ನಾವು ಇದುವರೆಗೂ. ಈಗ ನಮ್ಮ ತಾಲೂಕಲ್ಲಿ ಕೈಗೆಟುಕೋದು ಡಿ ಕೆ ಸುರೇಶ್ ಅವರು. ಈಗ ನಮ್ಮ ತಾಲೂಕಲ್ಲಿ ಎಷ್ಟು ಜನ ಇದ್ದಾರೋ ಅದ್ರಲ್ಲಿ ಅರ್ಧ ಪಟ್ಟು ಜನ ಡಿ ಕೆ ಸುರೇಶ್ ಅವ್ರ ಮನೆ ನೋಡಿದ್ದಾರೆ. ಏನನ್ನ ಸಮಸ್ಯೆ ಬಂತು ಅಂದರೆ ಯಾವುದೇ ನಾಯಕ ಬೇಕಾಗಿಲ್ಲ, ಡೈರೆಕ್ಟಾಗಿ ಹೋಗಿ ಡಿ ಕೆ ಅಭ್ಯರ್ಥಿಗಳು ಬಂದಾಗ ಹಂಗೆ ಅನ್ಸೋದಲ್ಲ ಅವ್ರಿಗೆ? ಇಲ್ಲ ಆ ಥರ ಏನಿಲ್ಲ. ಯಾರು ಆಗ್ಬೇಕು ಅನ್ಸುತ್ತೆ?
ಪ್ರಧಾನಿ ಬಗ್ಗೆ ನಮಗೆ ಅದೇನಿಲ್ಲ, ನಮಗೆ ನಮ್ಮ ರಾಹುಲ್ ಗಾಂಧಿನೇ ಆಗಬೇಕು ಅಂತ ಹೇಳ್ತೀವಿ ನಾವು. ರಾಹುಲ್ ಗಾಂಧಿ ಯಾಕೆಂದ್ರೆ ಕಟ್ಟರ್ ಕಾಂಗ್ರೆಸ್ ಅಂತಲ್ಲ ಸರ್, ಈ BJP ಅವರು ಕೋಮು ಗಲಭೆ, ಹಿಂದೂ ಮುಸ್ಲಿಂ ಅಂತ ಗಲಾಟೆ ಸೃಷ್ಟಿ ಮಾಡಿಬಿಟ್ಟು ಒಳಗಡೆ ಎಲ್ಲ ಈ ಗಲಾಟೆ ಸೃಷ್ಟಿ ಮಾಡ್ತಾವ್ರೆ. ಆಮೇಲೆ ಸಾಲದಿದ್ಕೆ ಕಾಂಗ್ರೆಸ್ ಕಾಲದಲ್ಲಿ 50 ಇಲ್ಲ ಸರ್, ತಡೀರಿ ಸರ್, ಅಲ್ಲ ಸರ್, 50 ರೂಪಾಯಿ ಕೊಟ್ಟರೆ ಕರೆನ್ಸಿ ಹಾಕ್ಸ್ಕೋಬೋದಾಗಿತ್ತು. ಒಬ್ಬ ಬಡವ ಯಾವನ ಕೂಲಿ ಮಾಡೋನು ಯಾರನ್ನಾಗಲಿ 20 ರೂಪಾಯಿ 30 ರೂಪಾಯಿ ಕರೆನ್ಸಿ ಹಾಕ್ಸ್ಕೋಬೋದಾಗಿತ್ತು. 300 ರೂಪಾಯಿ ಬೇಕು ಒಂದು ಕರೆನ್ಸಿ ಹಾಕ್ಸ್ಕೋಬೇಕಾದ್ರೆ. ಎಲ್ಲವೂ ಬದಲಾವಣೆ ಆಗುತ್ತೆ. ನಿಮ್ಗೆ ಮುಂಚೆ ಬಂದು ಸಂಬಳ ಎಷ್ಟು, ಇವಾಗ ಎಷ್ಟು ಸಂಬಳ? ಸಂಬಳದಲ್ಲಿ ಏನು ಬದಲಾವಣೆ ಬಂದಾಗ ಬೆಳೆ ಎಷ್ಟಿತ್ತು, ಬೆಲೆ ಎಷ್ಟಿತ್ತು? ಏನು ಸಂಬಳದಲ್ಲಿ ಏನು ಬದಲಾವಣೆ ಮಾಡಿಲ್ಲ ಅಣ್ಣ. ಅದೇ ಇದೆ, ಅದೇನೇ ಇಲ್ಲ. ನಮಗೆ ಬಡವರಿಗೆ ಈಸಿಯಾಗಿ ಸಹಾಯ ಮಾಡೋದು ಅಂದರೆ ಕಾಂಗ್ರೆಸ್. ಹಾಂ, ಬಡವರಿಗೆ ಕೈಗೆ ಇಟ್ಕೋದು, ಬಡವರಿಗೆ ಪ್ರೀತಿಸೋದು ಕಾಂಗ್ರೆಸ್. ಅದು ಸರ್ ಏನು ಅನ್ಸುತ್ತೆ ನಿಮ್ಗೆ ಈ ಸಲ? ಅದೇ ಕಾಲದಿಂದನೂ ಕಾಂಗ್ರೆಸ್ಸೇನೆ ಇಲ್ಲಿ. DK ಸುರೇಶ್ ಅಂತ ಕಾಲದಿಂದನೂ ಕಾಂಗ್ರೆಸ್. ಇಲ್ಲಿ ಒಂದು 2-3 ಸಲ ಬಿಟ್ಟರೆ ಚಂದ್ರಶೇಖರ್ ಮೂರ್ತಿಯಿಂದನೂ ಕಾಂಗ್ರೆಸ್ಸೇ ಇಲ್ಲಿ. ಒಂದ್ಸಲ ಬಿಜೆಪಿ ಗೆದ್ದಿದೆ, ಒಂದ್ಸಲ BJP, ಒಂದ್ಸಲ JDS ಸರ್, ಒಂದ್ಸಲ M ಶ್ರೀನಿವಾಸ್ ಗೆದ್ದಿದ್ರು. ಅವ್ರು ಬಿಟ್ಟರೆ ಕಾಲ ಮುಖಾಂತರದಿಂದನೂ ಕಾಂಗ್ರೆಸ್ಸೇ ಇಲ್ಲಿ. ಅದರಿಂದ DK ಸುರೇಶೇ ಬರ್ಬೋದು ಅಂತ ಫೈಟ್ ಇದೆಯಾ ಈ ಸಲ? ಅದೇನು ಫೈಟ್ ಇದ್ರು DK ಸುರೇಶ್. ಕಾಂಗ್ರೆಸ್ನವರು ಅವ್ರ ಮನೆಗೆ ಹೋಗಿದ್ರು ಅಂತ ಹೇಳ್ತಾರೆ. ನಿಂತಿದ್ದೆಲ್ಲ ಫೋಟೋ ಬಂತು ಸರ್. ಅಂಬರೀಷ್ ಜೊತೆ ಕೈ ಕಟ್ಕೊಂಡು ನಿಂತಿದ್ದವ್ರು ಯಾರು? ಅಂಬರೀಷ್ ಹೆಂಗಿದ್ದಾಗ ಕೈ ಕಟ್ಕೊಂಡು ಕುಂತಿದ್ದವ್ರು ಯಾರು? ಈಗ ಅಂಬರೀಷ್ಗೆ ಏನು ಸಹಾಯ ಮಾಡಿದ್ರು, ಏನು ಮಾಡವನೆ ಅಂತ ಅವನಿಗೆ ಸಮಾಧಿ ಮಾಡೋಣ ಅಂತ ಹೇಳಿದ್ರು. ಈ ರಾಜ್ಯದಲ್ಲಿ BJPನ ತಗೊಂಬಂದು ಮುಂತಕ್ಕೆ ಮಾಡಿದವರು ಕುಮಾರಸ್ವಾಮಿನೇನೆ. BJP ಎಲ್ಲೋ ಇತ್ತು, ಕಾಂಗ್ರೆಸ್ಸು ದಳನೇ ಈ ರಾಜ್ಯದಲ್ಲಿ ಇದ್ದಿದ್ದು. BJP ಬರೋ ಕಾರಣ ಕುಮಾರಸ್ವಾಮಿನೇನೆ. ನೀವು ಕಾಂಗ್ರೆಸ್ ಫಿಕ್ಸ್. ಯಾರು ಪ್ರಧಾನಿ ಯಾರಾಗಬೇಕು? ಪ್ರಧಾನಿ ರಾಹುಲ್ ಗಾಂಧಿನೇ ಆಗಲಿ. ಆದರೆ ಈ ರಾಜ್ಯನ ಹಾಳು ಮಾಡಿದವರು ಮೋದಿ ಬೇಡ. ಮೋದಿ ಆಗೋರಲ್ಲ ಸರ್, 10 ವರ್ಷ ಇನ್ನೊಬ್ರಿಗೆ ಬಿಟ್ಕೊಡ್ಬೇಕಲ್ಲ ಸರ್. ಹಂಗೆ ಬಿಟ್ಟು ಹಾಂ, ಈಗ ಹಂಗಿದ್ರೆ 10 ವರ್ಷ DK ಸುರೇಶ್ ಅವರು ಆಗಿದ್ರೆ ಇನ್ನೊಬ್ರಿಗೆ ಬಿಟ್ಕೊಡ್ಬೇಕಂದ್ರೆ ಅದು ಪ್ರಧಾನ ಮಂತ್ರಿದು ಆಯ್ಕೆ ಸರ್. ಅದು ಬೇರೆ ಇದು ಬೇರೆ ಇದು ಚೆನ್ನಾಗಿದೆ ನಿಮ್ದು ಕಾನ್ಸೆಪ್ಟ್. ಥ್ಯಾಂಕ್ ಯು. ಇದು ಮಾಗಡಿಯಲ್ಲಿರುವಂಥ ಜನರು. ಇಲ್ಲೊಬ್ರು ಟೀ ಕುಡಿತಾ ಇದ್ದಾರೆ, ಮಾತಾಡ್ಸೋಣ. ಸರ್ ನಮಸ್ತೆ. ಏನ್ ಸರ್, ಯಾರು ಗೆಲ್ತಾರೆ, ಯಾರನ್ನ ಗೆಲ್ಲಿಸ್ಬೇಕು ಅಂತಿದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ? ನಮಗೆ ಯಾರು ಬಂದರೂ ಲೆಕ್ಕಕ್ಕಿಲ್ಲ, ಯಾಕೆಂದ್ರೆ ಬಡವರಿಗೆ ಏನು ಹೆಲ್ಪ್ ಮಾಡಿಲ್ಲ. ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತಾರೆ ಕಾಂಗ್ರೆಸ್ನವರೆಲ್ಲ. 5 ಗ್ಯಾರಂಟಿಗಳಿದಾವೆ. ಬಡವರು ಎಷ್ಟೋ ಜನ ಇದ್ದಾರೆ, ಮನೆ ಇಲ್ದೇ ಇರೋರು, ಅವ್ರಿಗೆಲ್ಲ ಹೆಂಗ್ ಕೊಡ್ತಾರೆ? ಕೊಟ್ಟಿದೀವಿ ಅಂತ ಹೇಳಿದ್ದಾರೆ. 2,000 ರೂಪಾಯಿ ಮನೆ ಕೊಡ್ತಾ ಇದ್ದಾರೆ, ವಿದ್ಯುತ್ ಫ್ರೀ ಇದೆ. ಏನು ಫ್ರೀ ಕೊಟ್ಟಿಲ್ಲ. ಬಸ್ ಫ್ರೀ ಅದು ಈಗ ಐತೆ, ಲೇಡೀಸ್ಗೆ ಐತೆ, ಜೆಂಟ್ಸಿಗೆಲ್ಲ ಐತೆ. ಈಗ ಬಸ್ ರೊಕ್ಕ ಬಂದಲ್ಲ. ಬೇಕಾ? ಬೇಡ, ಏನು ಅದೇ ಇರಲ್ಲ ಯಾವಾಗ್ಲೂ. ನಾವು ಹೆಂಗಿರುವೆ ಮಾಡಲೇಬೇಕು, ಕರೆಕ್ಟ್ ಕೆಲಸ ಮಾಡಲೇಬೇಕಾ? ಊಟ ಇಲ್ಲ ಅಂದ್ರೆ ಕೆಲಸ ಮಾಡಲೇಬೇಕು. ಇವೆಲ್ಲ ಹೆಲ್ಪ್ ಆಗಿಲ್ವಾ ಗ್ಯಾರಂಟಿ? ಆಗಿದೆ, ಲೇಡೀಸಿಗೆ ಅನುಕೂಲ ಆಗೈತೆ. ಲೇಡೀಸ್ ಓಟ್ ಹಾಕಲ್ವಾ? ಅಲ್ಲ, ಜೆಂಟ್ಸ್ ಹಾಕ್ತೀವಲ್ಲ, ನಾವು ಹಾಕ್ತೀವಿ ತಾನೆ ಓಟು. ಅವ್ರು ಅಲ್ಲಿ ಹೋಗ್ತಾರೆ, ನೀವು ಈ ಕಡೆ ಹೋಗ್ತೀರಾ? ಈಗ ಲೇಡೀಸಿಗೆ ಒಂದು ಅನುಕೂಲ ಆಯಿತು. ಜೆಂಟ್ಸ್ ಕೆಲವರು ಸಿಟ್ಕೋತಾರಲ್ಲ, ಈಗ ಅವ್ರಿಗೆ ಎಣ್ಣೆ ಬೆಲೆ ಜಾಸ್ತಿ ಆಗದೆ. ಬಂತು ಕತೆ, ಎಣ್ಣೆ ಬೆಲೆ ಜಾಸ್ತಿ ಆಯ್ತು. ಎಣ್ಣೆ ಈಗ ಒಂದು ಕ್ವಾರ್ಟ್ರಿಗೆ 30-40 ಜಾಸ್ತಿ ಮಾಡಿದ್ರೆ ಬಡವ್ರು ಹೆಂಗೆ ಕುಡಿತಾರೆ ಹೇಳ್ರಿ? ಯಾಕೆ ಕುಡಿಬೇಕು? ಏನೋ ಕೆಲಸ ಮಾಡಿ ಸುಸ್ತಾಗಿರುತ್ತೆ, ಮೈ ನೋವು, ನಿದ್ದೆ ಬರಲ್ಲ. ಕೆಲವರು ಕುಡಿದೇ ಹೋದ್ರೆ ಆಗಲ್ಲ. ಬೆಳಗ್ಗೆನೆ 6 ಗಂಟೆಗೆ ಬೇಕು ಅವ್ರು ಕೆಲ್ಸಕ್ಕೆ ಹೋಗ್ಲಿ ಬಿಡ್ಲಿ. ಕೆಲವರು ಆಫೀಸರೇ ಕುಡಿತಾರೆ, ಕೆಲವರು ಬೆಳಗ್ಗೆಲೆ. ಹಂಗಿದೆ ಅಷ್ಟೇ. ಕೋಪ ಇದೆ? ಕೋಪ ಏನಿಲ್ಲ. ಈಗ ಯಾವ ಪಕ್ಷ ಬಂದ್ರೆ ಇಲ್ಲಿ ನೋಡಿ ಸಾ ಇರೋರು ಕಿತ್ಕೊಂಡ್ರು ಅಂತಾರ. ಅಲ್ಲಿ ಕೊಡ್ತಾರೆ, ಇಲ್ಲಿ ಕಿತ್ಕೋತಾರ. ಈಗ ದುಡ್ಡಿರೋರಿಗೆ ಲೆಕ್ಕಕ್ಕಿಲ್ಲ, ದುಡ್ಡು ಇಲ್ದಿರೋರಿಗೆ ತೊಂದರೆ. ಏನ್ ಗೊತ್ತಾ, ಏನು ಬಂದ್ರು ಅವ್ರಿಗೆ ಗೈಲೇಬೇಕು ಸಾ. ಏನು ಗೇಲೇಬೇಕು, ಯಾರಿಗೇನು ಹೊಟ್ಟೆ ತಿನ್ಬೇಕಾದ್ರೆ ಊಟ ಮಾಡಲೇಬೇಕು. ಎಷ್ಟು ಕುಡಿದ್ರು ದುಡಿದ್ರು ಅಷ್ಟೇನೆ. ಬಡವ್ರಂಗೆ ಇದ್ದಾರೆ. ಶ್ರೀಮಂತರು ಆಯ್ತಲ್ಲ. ಅವ್ರು ಇನ್ನೂ ಪ್ಲಾಟ್ಗಳು ಗ್ಯಾರಂಟಿ ಅವ್ರೆ. ಆಗಕ್ಕೆ ಚಾನ್ಸೇ ಇಲ್ಲ. ಗೌರ್ಮೆಂಟ್ ಹೆಲ್ಪ್ ಮಾಡಿದ್ರೆ ಏನಾರು ಒಂದು ಮನೆಗೆ ಮನೆ ಇರಲ್ಲ, ಎಲ್ಲೋ ಬಾಡಿಗೆ ಕಟ್ತಾ ಇರ್ತಾರೆ. 6,000 ಇವಾಗ ಒಂದು ಬಾಡಿಗೆ, ಸಿಂಗಲ್ ಬೆಡ್ರೂಮು ಬೆಂಗಳೂರಲ್ಲಿ, ತಾವರೆಕೆರೆಯಲ್ಲಿ. 5,000 ರೂಪಾಯಿ ನಾವೇ ಕೊಡ್ತಾ ಇದೀವಿ ಅಂತಾರೆ. ಎಲ್ಲಿ ಕೊಡ್ತಾವ್ರು ಸಾ? ವಿದ್ಯುತ್ ಫ್ರೀ ಆಯ್ತು, ಬಸ್ಸಲ್ಲಿ ಓಡಾಡೋ ದುಡ್ಡು ಉಳಿತು ಸಾ. ಈ ಕೆಲವ್ರಿಗೆ ಎಲ್ಲರಿಗೂ 2,000 ಬರ್ತಿಲ್ಲ ಸಾ. ಅದು ಬರ್ತಿಲ್ವಾ? ಕೆಲವ್ರಿಗೆ ಬರುತ್ತೆ, ಕೆಲವ್ರಿಗೆ ಬರಲ್ಲ. ಎಷ್ಟು ಸಲ ಓಟ್ ಹಾಕಿದ್ರೆ ಇಲ್ಲಿವರೆಗೂ? ಅಯ್ಯೋ ಹಾಕಿದ್ದೀವಿ. ನಾವು ಹಾಕಿರೋ ಕತೆ ಬೇಡಿ, ನಾವು ಹಾಕೋದು ಆಯಿತು ಅವೆಲ್ಲ. ಈಗ ಯಾರು ಗೆಲ್ತಾರೆ ಈ ಸಲ? ಯಾರು ಗೆಲ್ಬೇಕು? ಯಾರು ಋಣವಾದೋ ಅವ್ರು ಬರ್ತಾರೆ ಬನ್ನಿ. ಏನಾಗೋದಿದೆ ಅಲ್ವಾ? ಈ ಅಲಾಲ್ಕೊಳ್ಳಲಾಗಿರತ್ತವು ಇಂಥವ್ರು ಅಂತ ಹೇಳಕ್ ಆಯ್ತದ್ರ ನಾವು? ಯಾಕೆ ಒಳ್ಳೇದು ಮಾಡಿಲ್ವಾ ಬಡವ್ರಿಗೆಲ್ಲ? ಸಮಯ ಯಾವುದೋ ಬನ್ನಿ.
ದುಡ್ಡೆಲ್ಲ ಕೊಟ್ಟಿದ್ದೀವಿ, ಅಕ್ಕಿ ಎಲ್ಲ ಕೊಟ್ಟಿದ್ದೀವಿ. ದುಡ್ಡ ಅವನು ಇವತ್ತು ಕೊಟ್ಬಿಟ್ಟಿರ್ಬೋದು, ಯಾರಿಗೋ ಕೊಟ್ಟವನೇ ಅವತ್ತಿಂದ. ಇವತ್ತು ದಳ ಸರ್ಕಾರ ಇದ್ದಾಗ ಬಡವ್ರ ಬಗ್ಗರಿಗೆ ಅಲ್ಕೋ ಅನುಕೂಲ ಇತ್ತು. ಇವಾಗ ಎಲ್ಲ ಪರಿಕೆ ಆಗಬೇಕು. ಅಂಗಡಿ ಸಾಮಾನುಗಳು 10 ರೂಪಾಯಿ ಬಾಳೋದು 50 ರೂಪಾಯಿ ಕೊಡಬೇಕು ಇವತ್ತು ತಿನ್ನೋ ಕೂಳಿಗೆ. ಈಗ ದಳ ಬಿಜೆಪಿ ಒಂದಾಗ್ಬಿಟ್ಟಿದಾರಲ್ಲ, ಆಗಲಿ ಬನ್ನಿ, ಗೆಲ್ತಾರೆ ಯಾರು ಇವಾಗ? ಏನೋ ದೈವಾಧೀನ, ಅವ್ರ ಅದೃಷ್ಟ ಅದು. ನೀವ್ ಯಾರನ್ನ ಗೆಲ್ಲಿಸ್ಬೇಕಂತೀರಾ? ನಮ್ಗೆ ಇಷ್ಟೇ ಅಂತ ಹೇಳಲ್ಲ ಸ್ವಾಮಿ. ಅವತ್ತೇನಾಗುತ್ತೆ ಅದು. ಭಗವಂತ ಅಲ್ಲಿ ಹೋದಾಗ ಯಾವುದು ಇಷ್ಟಪಡ್ತದೋ ನಾವು ಕಾಲದಿಂದ ಯಾವುದ್ರಾಗಿದ್ದೀವಿ ಅದೇ ಹಾಕೋದು.